ನೀವು ಹೇಳಿರುವಂಥ 5 ಪಾಯಿಂಟ್ಗಳೇನಿದೆಯಲ್ಲ ಅದರಲ್ಲಿ ಯಾವುದಕ್ಕೂ ಕೂಡ ನಾವು ಅನ್ವಯಿಸಲ್ಲ. ನಮಗೆ ದೊಡ್ಡ ಭೂಮಿ ಇದೆ ಅನ್ನುವಂಥದ್ದಿಲ್ಲ, ಜೊತೆಗೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ, ನಮ್ಮ ಹತ್ರ 4 ವೀಲರ್ ಗಾಡಿ ಇಲ್ಲ. ಆದರೂ ಕೂಡ ನೀವು ನಮ್ಮ BPL ಕಾರ್ಡನ್ನು ನೀವು ಕ್ಯಾನ್ಸಲ್ ಮಾಡಿದ್ದೀರಿ. ಇದರಿಂದ ನಮಗೆ ಬಹಳ ಅನ್ಯಾಯ ಆಗಿದೆ. ಬಾಗಲಕೋಟೆಯಲ್ಲಿ BPL ಕಾರ್ಡ್ ರದ್ದಾದಂಥವರು ಆಕ್ರೋಶ ವ್ಯಕ್ತಪಡಿಸಿರುವಂಥ ರೀತಿ ಇದು. ನಾವು ಮೊದಲೇ ಬಡವರು, ನಮ್ಮ ಹೊಟ್ಟೆಗೆ ನೀವು ಹೊಡಿಬೇಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ನಮ್ದು ರೇಷನ್ ಕಾರ್ಡ್ ರದ್ದಾಗಿದೆ ಸರ್. ಅದರಿಂದ ನಮ್ಮ ಉಪಜೀವನ ನಿಂತು ಬಿಟ್ಟಿದ್ವಿ. ಆಮೇಲೆ ನಮ್ಮದು ಇದ್ರ ಮೇಲೆ ನಾವು ಇದ್ರ ಮೇಲೆ ಡಿಪೆಂಡ್ ಇದ್ವಿ. ಹೀಗಾಗಿ ನಮ್ಮದು ಟ್ಯಾಕ್ಸ್ ತುಂಬಿರೋ ಸಂಬಂಧ ಇದನ್ನು ರದ್ದು ಮಾಡಿದ್ದಾರೆ. ಟ್ಯಾಕ್ಸ್ ತುಂಬಂಗಿಲ್ಲ, ನಾವು ಕೂಲಿ ಕೆಲಸ ಮಾಡೋರು ನಾವು. ಆಮೇಲೆ ಈಗ ನಮಗೆ ಮುಂದೆ ಹ್ಯಾಂಗೆ ದಾರಿ ತೋರಿಸ್ಬೇಕು, ಭಾಳ ಕಷ್ಟ ನಮ್ಗೆ ನೋಡಿ. ಇದರಿಂದ ನಮ್ಗೆ ಉಪಜೀವನ ಇತ್ತು. ಆಮೇಲೆ ಈಗ ನಾವು ಇದರಿಂದ ನಾವು ಹ್ಯಾಂಗೆ ಮುಂದೆ ಇದು ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗೋಲ್ದು. ನಾವು ಸುಮಾರು 10-12 ವರ್ಷದಿಂದ ರೇಷನ್ ಕಾರ್ಡ್ ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಇವತ್ತು 2 ತಿಂಗಳಿಂದ ಏಕಾಏಕಿ ಬಂದ್ ಮಾಡಿಬಿಟ್ಟಾರೆ. ನಮ್ಗೆ ಅಕ್ಕಿ ಎಲ್ಲ ಬಂದ್ ಆಗ್ಬಿಟ್ಟವ್ರಿ. ನಾವು ಮೊದಲ ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರಿ. ಈ ಅಕ್ಕಿ ಆಮೇಲೆ ಇದ್ರಲಿಂತ ಭಾಳ ಅನುಕೂಲ ಇತ್ತು ರೀ. ಈಗ ಬಂದ್ ಆಗ್ಬಿಟ್ಟೈತ್ರಿ. ಕೇಳಿದ್ರೆ ಅವರು ಟ್ಯಾಕ್ಸ್ ಬೇರೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ನಾವು ಯಾವ ಟ್ಯಾಕ್ಸ್ ಕೊಟ್ಟು ಹೊಡಿ ತುಂಬೋದು ವಜ್ಜಾಗೈತ್ರಿ ಇವತ್ತಿನ ಜೀವನಕ್ಕೆ. ಆ ಕಾರ್ಡ್ಲಿಂತ ನಮ್ಗೆ ಭಾಳ ಅನುಕೂಲ ಐತ್ರಿ. ಮಕ್ಕಳ ಶಿಕ್ಷಣಕ್ಕಾಗಲಿ, ದವಾಖಾನೆಗಾಗಲಿ, ಯಾವುದಕ್ಕಾಗಲಿ ಪ್ರತಿಯೊಂದಕ್ಕೂ ನಮ್ಗೆ ಉಪಯೋಗ ಇತ್ತು ಅದು. ಸರ್ಕಾರದವ್ರಿಂದ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ಯಾರ್ದೋ ಕಟ್ ಮಾಡಕ್ಕೆ ಹೋಗಿ ನಮ್ಮಂತ ಬಡವ್ರಿಗೆ ಸಹಿತ ಅದು ಎಫೆಕ್ಟ್ ಆಗತ್ರಿ. ನಾವು ಅದರಲ್ಲಿಂದ ಎಷ್ಟು ಉಪಯೋಗ ಇತ್ತು ರೀ ನಮಗೆ. ಪ್ರತಿಯೊಂದು ದವಾಖಾನೆಗೆ ಹೋಲಿ, ನಾವು ಇದಕ್ಕೆ ಶಿಕ್ಷಣಕ್ಕಾಗಲಿ ಯಾವುದಕ್ಕಾಗಲಿ ಅನುಕೂಲ ಆಕೈತ್ರಿ. ಅಕ್ಕಿ ಒಂದು ಅದು ಎಲ್ಲಕ್ಕೂ ಅನುಕೂಲ ಆಕೈತ್ರಿ. ನಾವು ಸುಮಾರು 10-12 ವರ್ಷದಿಂದ